ನಮಸ್ಕಾರ. ಕೃತಕ ಬುದ್ಧಿಮತ್ತೆ ಈ ಪದವನ್ನು ನಾವು ಎಲ್ಲೆಡೆ ಕೇಳ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ನಿಜವಾಗ್ಲೂ ಅದರ ಹಿಂದಿರೋ ಶಕ್ತಿ ಏನು? ಬನ್ನಿ ಇವತ್ತು ಆ ಜ್ಞಾನ ಯಂತ್ರದ ಒಳಗೇನಿದೆ ಅಂತ ಒಮ್ಮೆ ಇಣುಕಿ ನೋಡೋಣ. ಯೋಚನೆ ಮಾಡಿ, ನಾವು ಪ್ರತಿದಿನ ಎದುರಿಸುವ ಮಾಹಿತಿ ಎಷ್ಟು ದೊಡ್ಡದು ಅಂತ. ಅದೊಂದು ರೀತಿ ಡೇಟಾ ಸಾಗರ. ಬಿಸ್ನೆಸ್, ಬ್ಯಾಂಕಿಂಗ್, ಆರೋಗ್ಯ, ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಹಿತಿಯ ಮಹಾಪೂರವೇ ಇದೆ. ಹಾಗಿದ್ರೆ ಈ ಜಟಿಲ ಜಾಲವನ್ನು ಬಿಡಿಸೋಕೆ, ಅದರಿಂದ ಕರಿಯೋಕೆ ಒಂದು ಸಾಧನ ಬೇಡವಾ? ಖಂಡಿತ ಬೇಕು. ಆ ಸಾಧನವೇ ಕೃತಕ ಬುದ್ಧಿಮತ್ತೆ. ಹಾಗಾದ್ರೆ ಏನಿದು ಕೃತಕ ಬುದ್ಧಿಮತ್ತೆ? ಇದು ಬರೀ ಕೋಡಿಂಗ್ ಅಥವಾ ರೋಬೋಟ್ಗಳು ಅಷ್ಟೇ ಅಲ್ಲ. ಇದು ಮನುಷ್ಯರ ಹಾಗೆ ಯೋಚನೆ ಮಾಡೋದು, ಕಲಿಯೋದು ಮತ್ತೆ ನೈಜ ಪ್ರಪಂಚದ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದನ್ನ ಕಂಪ್ಯೂಟರ್ಗಳಿಗೆ ಕಲಿಸೋ ಒಂದು ವಿಜ್ಞಾನ. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ತರ್ಕ ಮಾಡೋದು, ಕಲಿಯೋದು, ಸಮಸ್ಯೆ ಬಗೆಹರಿಸೋದು, ಈ ಥರದ ಕೆಲಸಗಳನ್ನೆಲ್ಲ ಮನುಷ್ಯರು ಮಾತ್ರ ಮಾಡೋಕೆ ಸಾಧ್ಯ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ಅಂಥ ಕೆಲಸಗಳನ್ನೇ ಮಾಡಬಲ್ಲ ಬುದ್ಧಿವಂತ ಕಂಪ್ಯೂಟರ್ ಸಿಸ್ಟಮ್ಗಳನ್ನೇ ನಾವು AI ಅಂತ ಕರೆಯೋದು. ಸರಿ, ಹಾಗಾದ್ರೆ ಒಂದು ಸಿಸ್ಟಮ್ನ ಬುದ್ಧಿವಂತ ಅಂತ ಯಾವಾಗ ಕರಿತೀವಿ? ಅದು ಕೇವಲ ಮಾಹಿತಿನ ಸ್ಟೋರ್ ಮಾಡ್ಕೊಂಡ್ರೆ ಸಾಲ್ದು. ಬದಲಿಗೆ ಆ ಮಾಹಿತಿಯನ್ನ ಬಳಸಿ ಹೊಸ ವಿಷಯ ಕಲಿಬೇಕು, ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಿರ್ಧಾರ ತಗೋಬೇಕು, ಮತ್ತೆ ಜ್ಞಾನದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಇರಬೇಕು. ಈ ಐಡಿಯಾ ಏನೋ ನಿನ್ನೆ ಮೊನ್ನೆ ಬಂದಿದ್ದಲ್ಲ. 1943ರಲ್ಲಿ ಮೊದಲ ಕೃತಕ ನ್ಯೂರಾನ್ ಬಗ್ಗೆ ಮಾತುಕತೆ ಶುರುವಾಯಿತು. 1997ರಲ್ಲಿ ಒಂದು ಕಂಪ್ಯೂಟರ್ ವಿಶ್ವ ಚೆಸ್ ಚಾಂಪಿಯನ್ ಅನ್ನೇ ಸೋಲ್ಸಿತು. ಅಲ್ಲಿಂದ ಶುರುವಾಗಿ ಇವತ್ತು ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಹಿಡಿದು ಎಲ್ಲದರಲ್ಲೂ AI ಹಾಸೋಕಾಗಿದೆ. ಇದು ದಶಕಗಳ ಸಂಶೋಧನೆಯ ಫಲ. ಒಂದು ಮಷೀನ್ಗೆ ಬುದ್ಧಿವಂತಿಕೆ ಬರಬೇಕು ಅಂದ್ರೆ ಅದಕ್ಕೆ ಮೊದಲು ಜ್ಞಾನ ಬೇಕು, ಅದು ಸರಿ. ಆದರೆ ಈ AI ಮೆದುಳು ಆ ಜ್ಞಾನವನ್ನ ಪಡ್ಕೊಳ್ಳೋದು ಹೇಗೆ? ಅದು ಹೇಗೆ ನೆನ್ಪಿಟ್ಕೊಳ್ಳುತ್ತೆ? ನೋಡಿ, ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನಕ್ಕೂ ಕೌಶಲ್ಯಕ್ಕೂ ಇರೋ ವ್ಯತ್ಯಾಸ. ಜ್ಞಾನ ಅಂದ್ರೆ ಒಂದು ಅಡುಗೆ ಪುಸ್ತಕವನ್ನ ಓದಿದ ಹಾಗೆ. ಆದ್ರೆ ಕೌಶಲ್ಯ ಅಂದ್ರೆ ಆ ಪುಸ್ತಕದಲ್ಲಿರೋ ಅಡುಗೆಯನ್ನ ನಿಜವಾಗ್ಲೂ ಮಾಡೋದು. AIಗೆ ಎರಡೂ ಬೇಕು, ಸೈದ್ಧಾಂತಿಕ ಜ್ಞಾನ ಮತ್ತೆ ಅದನ್ನ ಬಳಸೋ ಕೌಶಲ್ಯ. AI ಜ್ಞಾನ ಪಡ್ಕೊಳ್ಳೋ ಈ ಪ್ರಾಸೆಸ್ಗೆ ನಾವು ಜ್ಞಾನಾರ್ಜನೆ ಅಂತ ಕರಿತೀವಿ. ಇದನ್ನ ನಾವು ಅದು ಓದಿ, ರಿಸರ್ಚ್ ಮಾಡಿ ಕಲಿಯೋ ಒಂದು ರೀತಿ ಅಂತಾನೂ ಅನ್ಕೋಬಹುದು. AI ಬಳಸೋ ಜ್ಞಾನ ಒಂದೇ ರೀತಿ ಇರಲ್ಲ, ಅದರಲ್ಲಿ ಹಲವು ವಿಧಗಳಿವೆ. ಎಲ್ಲ ಕ್ರಿಕೆಟಿಗರು, ಅಥ್ಲೀಟ್ಗಳು ಅನ್ನೋ ಥರ ಸರಳ ಸತ್ಯಗಳಿಂದ ಹಿಡಿದು ಒಂದು ಕೆಲಸವನ್ನ ಹೇಗೆ ಮಾಡಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಗೈಡ್ವರೆಗೂ ಇರುತ್ತೆ. ಅಷ್ಟೇ ಅಲ್ಲ, ಎಕ್ಸ್ಪರ್ಟ್ಗಳ ಅನುಭವದಿಂದ ಬರೋ ಜ್ಞಾನವನ್ನು ಕೂಡ ಅದು ಗ್ರಹಿಸೋಕೆ ಪ್ರಯತ್ನಿಸುತ್ತೆ. ಸರಿ, ಈಗ AI ಹತ್ರ ಜ್ಞಾನ ಇದೆ, ಮುಂದೇನು? ಆ ಜ್ಞಾನವನ್ನ ಬಳಸಿ ಅದು ಯೋಚನೆ ಮಾಡಬೇಕು. ಹಾಗಾದ್ರೆ AI ಇದನ್ನ ಹೇಗೆ ಮಾಡುತ್ತೆ? ಅದು ಒಂದು ತರ್ಕಬದ್ಧ ಮಾರ್ಗವನ್ನ ಹಿಡಿದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುತ್ತೆ. AI ಯೋಚನೆ ಮಾಡೋಕೆ ಮುಖ್ಯವಾಗಿ 2 ದಾರಿಗಳಿವೆ. ಮೊದಲನೇದು ಮುಮ್ಮುಖ ತಾರ್ಕಿಕತೆ, ಅಂದ್ರೆ ತನ್ನತ್ರ ಇರೋ ಸತ್ಯಗಳಿಂದ ಶುರು ಮಾಡಿ ಅವು ಎಲ್ಲಿಗೆ ತಲುಪಿಸುತ್ತವೆ ಅಂತ ನೋಡೋದು. ಇನ್ನೊಂದು ಹಿಮ್ಮುಖ ತಾರ್ಕಿಕತೆ. ಇಲ್ಲಿ ಮೊದಲು ಒಂದು ಗುರಿಯನ್ನಿಟ್ಕೊಂಡು ಅದನ್ನ ತಲುಪೋಕೆ ಯಾವ ದಾರಿಯಲ್ಲಿ ಹಿಂದೆ ಹೋಗ್ಬೇಕು ಅಂತ ಹುಡುಕುತ್ತೆ. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಇದೆ. ಮುಮ್ಮುಖ ತಾರ್ಕಿಕತೆ ಅಂದ್ರೆ ನಮ್ಮತ್ರ ಇರೋ ಲೆಗೋ ಬ್ಲಾಕ್ಸ್ಗಳನ್ನ ಬಳಸಿ ಏನಾದ್ರೂ ಒಂದು ಕಟ್ಟೋದು. ಆದ್ರೆ ಹಿಮ್ಮುಖ ತಾರ್ಕಿಕತೆ ಅಂದ್ರೆ ಲೆಗೋ ಬಾಕ್ಸ್ ಮೇಲಿರೋ ಚಿತ್ರವನ್ನ ನೋಡಿ ಅದನ್ನ ಕಟ್ಟೋಕೆ ಬೇಕಾದ ಬ್ಲಾಕ್ಸ್ಗಳನ್ನ ಹುಡುಕೋದು. ಸಿಂಪಲ್ ಅಲ್ವಾ? ಸರಿ, ಈ ಎಲ್ಲ ಥಿಯೋರಿ ಆಯ್ತು. ನಿಜ ಜೀವನದಲ್ಲಿ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಈಗ ನಾವು AI ಬಿಸ್ನೆಸ್ಗಳನ್ನ, ಉದ್ಯಮಗಳನ್ನ ಹೇಗೆ ಬದಲಾಯಿಸ್ತಾ ಇದೆ ಅಂತ ನೋಡೋಣ ಬನ್ನಿ. ಒಂದು ಬಿಸ್ನೆಸ್ನಲ್ಲಿ AI ಬಳಸಬೇಕು ಅಂದ್ರೆ ಅದಕ್ಕೊಂದು ಕ್ರಮ ಇದೆ. ಮೊದಲು ಯಾವ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಮೇಲೆ ಆ ಗುರಿಯನ್ನ ಒಂದು ಡೇಟಾ ಪ್ರಾಬ್ಲಮ್ ಆಗಿ ಪರಿವರ್ತಿಸಬೇಕು. ಕೊನೆಗೆ ಆ ಪರಿಹಾರ ಸರಿಯಾಗಿ ಕೆಲಸ ಮಾಡುತ್ತಾ ಅಂತ ಖಾತ್ರಿಪಡಿಸ್ಕೊಳ್ಳೋಕೆ ಅದನ್ನ ಚೆನ್ನಾಗಿ ಟೆಸ್ಟ್ ಮಾಡಬೇಕು. ನೋಡಿ, ಇಲ್ಲಿ ಮುಖ್ಯವಾದ ಪಾಯಿಂಟ್ ಇದೆ. AIಗೆ ಸರಿಯಾದ ಸಮಸ್ಯೆ ಮತ್ತು ಸರಿಯಾದ ಡೇಟಾವನ್ನು ಕೊಟ್ರೆ ಅದು ಕೇವಲ ಒಂದು ಟೆಕ್ನಾಲಜಿ ಆಗಿ ಉಳಿಯಲ್ಲ, ಬದಲಾಗಿ ಸಮಯ ಮತ್ತು ಹಣವನ್ನು ಉಳಿಸುವ ಜೊತೆಗೆ ಮನುಷ್ಯರ ಕಣ್ಣಿಗೆ ಬೀಳದಂತಹ ಒಳನೋಟಗಳನ್ನು ಕೊಡುವ ಒಂದು ಶಕ್ತಿಶಾಲಿ ಸಾಧನ ಆಗುತ್ತೆ. ಬ್ಯಾಂಕಿಂಗ್ ಕ್ಷೇತ್ರವನ್ನೇ ತಗೊಂಡುಕೊಳ್ಳಿ. ಇಲ್ಲಿ AI ಒಂದು ಸೂಪರ್ ಫಾಸ್ಟ್ ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡುತ್ತೆ. 1 ಸೆಕೆಂಡ್ಗೆ ಸಾವಿರಾರು ಟ್ರಾನ್ಸಾಕ್ಷನ್ಸ್ಗಳನ್ನು ಪರಿಶೀಲಿಸಿ ಯಾವುದೇ ವಂಚನೆ ನಡೆಯೋ ಮೊದಲೇ ಅದನ್ನ ಪತ್ತೆ ಮಾಡುತ್ತೆ. ಅಷ್ಟೇ ಅಲ್ಲ, ಆರೋಗ್ಯ ಕ್ಷೇತ್ರದಲ್ಲೂ AI ಡಾಕ್ಟರ್ಗಳಿಗೆ
ರೋಗಿಗಳ ಡೇಟಾವನ್ನ ವಿಶ್ಲೇಷಿಸಿ ಸರಿಯಾದ ಚಿಕಿತ್ಸೆ ನೀಡೋಕೆ ಸಹಾಯ ಮಾಡುತ್ತೆ. ಕೃಷಿಯಲ್ಲೂ ಕೂಡ ಬೆಳೆಗಳ ಆರೋಗ್ಯವನ್ನ ವಿಶ್ಲೇಷಿಸಿ ಹೆಚ್ಚು ಇಳುವರಿ ಬರೋ ಹಾಗೆ ಮಾಡ್ತಿದೆ. ಇದೆಲ್ಲ ಎಲ್ಲೋ ದೂರದಲ್ಲಿ ನಡೀತಿರೋದಲ್ಲ, ನಿಮ್ಮ ಮನೆಗಳಲ್ಲೇ ಇದೆ. ನಮ್ಮ ಧ್ವನಿಯನ್ನು ಗುರುತಿಸುವ ಸ್ಮಾರ್ಟ್ ಅಸಿಸ್ಟೆಂಟ್ಸ್ಗಳಿಂದ ಹಿಡಿದು ಮನೆಯನ್ನ ತಾನಾಗಿಯೇ ಕ್ಲೀನ್ ಮಾಡುವ ವ್ಯಾಕ್ಯೂಮ್ ಕ್ಲೀನರ್ಗಳವರೆಗೆ ಎಐ ಎಲ್ಲೆಡೆ ಇದೆ. ಈ ಎಲ್ಲಾ ಉದಾಹರಣೆಗಳು ಒಂದು ದೊಡ್ಡ ಬದಲಾವಣೆಯ ಭಾಗ ಅಷ್ಟೆ. ಮುಂದಿನ ದಿನಗಳಲ್ಲಿ ಎಐ ಕೇವಲ ಒಂದು ಟೂಲ್ ಆಗಿ ಉಳಿಯಲ್ಲ, ಬದಲಿಗೆ ಬುದ್ಧಿವಂತ ವ್ಯವಹಾರಗಳನ್ನ ನಡೆಸೋಕೆ ಬೇಕಾದ ಮುಖ್ಯ ಇಂಜಿನ್ ಆಗಿ ಬದಲಾಗಲಿದೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಅಥವಾ HR. ಇಲ್ಲಿ ಎಐ ಯಾವ ಉದ್ಯೋಗಿಗಳು ಕಂಪನಿ ಬಿಡೋ ಸಾಧ್ಯತೆ ಇದೆ ಅಂತ ಊಹಿಸಬಹುದು, ಅಥವಾ ಒಂದು ಒಳ್ಳೆ ಟೀಮ್ ಕಟ್ಟೋದು ಹೇಗೆ ಅಂತ ಸಲಹೆಗಳನ್ನ ನೀಡಬಹುದು. ಇದರಿಂದ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನನ್ನು ನಿರೀಕ್ಷಿಸಬಹುದು? ನೋಡಿ, ಕಸ್ಟಮರ್ ಸಪೋರ್ಟಿಂದ ಹಿಡಿದು ಹೊಸ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವವರೆಗೂ ವ್ಯವಹಾರದ ಪ್ರತಿಯೊಂದು ಭಾಗದಲ್ಲೂ ಎಐಯ ಪಾತ್ರ ದೊಡ್ಡದಾಗಲಿದೆ. ಎಲ್ಲವೂ ಹೆಚ್ಚು ಸ್ಮಾರ್ಟ್ ಆಗಲಿದೆ. ಇದೆಲ್ಲ ನಮ್ಮನ್ನು ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಈ ಬುದ್ಧಿವಂತ ಸಿಸ್ಟಮ್ಗಳು ಹೀಗೆ ಕಲಿಯುತ್ತಾ ಬೆಳೆಯುತ್ತಾ ಹೋದಂತೆ ಕೊನೆಗೆ ನಾವು ಅವರಿಂದ ಏನು ಮಾಡಿಸಬಹುದು ಅನ್ನೋದಕ್ಕಿಂತ ಅವು ನಮಗೆ ಏನನ್ನು ಕಲಿಸಬಹುದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಬಹುದು. ಯೋಚಿಸಬೇಕಾದ ವಿಷಯ ಅಲ್ವಾ?